So hey guys, welcome back to my channel Anu Vlog. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲೇ ಹೋಗ್ತಾ ಹೇಗಿರುತ್ತೆ ನಮ್ಮ ಅಜ್ಜಿ ಊರು ಅನ್ನೋದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಶೇರ್ ಕಮೆಂಟ್ ಮಾಡಿ ಗೈಸ್. ಆ್ಯಂಡ್ ನಿಮ್ಮ ಕನ್ನಡತಿನ ಸಪೋರ್ಟ್ ಮಾಡಿ ಗೈಸ್. ಓಕೆ, ಇನ್ನೇನು ಥರ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಟು ದ ವಿಡಿಯೋ ಗೈಸ್. ಸೊ ಇವತ್ತು ನಾನು ಅಜ್ಜಿ ಊರಿಗೆ ಹೋಗ್ಬೇಕಾದ್ರೆ ಈ ಥರ ರೆಡಿಯಾಗಿದ್ದೀನಿ. ಬ್ಲ್ಯಾಕ್ ಈಸ್ ಮೈ ಫೇವ್ರೆಟ್. ಸ್ಪೆಕ್ಸ್ ಹಾಕಿದ್ರೆ ಚೆನ್ನಾಗಿರುತ್ತಾ? ಇಲ್ಲ ಹಿಂಗೆ ಸ್ಪೆಕ್ಸ್ ತೆಗೆದ್ರೆ ಚೆನ್ನಾಗಿರ್ತೀನ? ಅದು ಸ್ಪೆಕ್ಸ್ ಹಾಕ್ಕೊಂಡು ಹೋಗೋಣ ಗೈಸ್ ಇವತ್ತು. ಯಾಕೋ ನಂಗೆ ಸ್ವಲ್ಪ ಸ್ಪೆಕ್ಸ್ ಹಾಕ್ಕೊಂಡು ಹೋಗೋಣ ಅನ್ನೋ ಅಷ್ಟು ಫೀಲ್ ಆಗ್ತೈತೆ. ಓಕೆ ಗೈಸ್, ನಮ್ಮಮ್ಮ ರೆಡಿ ಆಗ್ತಿದ್ದಾರೆ. ಈಗ ಬಸ್ ಸ್ಟಾಪ್ಗೆ ಹೋಗಬೇಕು, ಆಮೇಲೆ ಸಿಗ್ತೀನಿ. ಬಾಯ್. ಸಾರಿ, ಸ್ಪೆಕ್ಸು ಚೆನ್ನಾಗಿದೆ. ಹಾಂ ಗೈಸ್, ಫೈನಲಿ ಮನೆ ಬಿಡ್ತಾ ಇದ್ದೀವಿ. ನಮ್ಮಮ್ಮ ಹಂಗೂ ಹಿಂಗೂ ಮಾಡಿ ಹೆಂಗೋ ಇಷ್ಟೊತ್ತು ಮಾಡಿದ್ರೆ ರೆಡಿ ಆಗೋಕ್ಕೆ. ಕ್ಯಾಬ್ ಬುಕ್ ಮಾಡಿದ್ದೀನಿ, 4 ಮಿನಿಟ್ಸ್ ತೋರಿಸ್ತೈತೆ. ಬನ್ನಿ, ಕ್ಯಾಬ್ ಬಂದಮೇಲೆ ಹೋಗೋಣ. ನಮ್ಮ ಮುಂದೆ ಒಬ್ಬರು ಇದ್ದಾರೆ, ಇಬ್ಬರು ಜೋಡಿಗಳು, ತೋರಿಸ್ತೀನಿ ನೋಡಿ. ಏನೋ ಬಚ್ಚು ಐ ವಿಲ್ ಶೋ ಯು ಮೈ ಔಟ್ಫಿಟ್. ಅಯ್ಯ ಕೊಡು, ತೋರಿಸ್ತೀನಿ. ರೋಡಲ್ಲಿ ನಮ್ಮಪ್ಪ ಆ್ಯಕ್ಚುಲಿ ಕ್ಯಾಬ್ ಬುಕ್ ಮಾಡಿದ್ದೆ. ಕ್ಯಾಬ್ ಅಂತೂ ಇವಾಗ ಮೆಜೆಸ್ಟಿಕ್ ಹೋಗ್ತಾ ಇದ್ದೀವಿ. ಹೋಗ್ತಾ ಇರೋದು ತುಮಕೂರಿಗೆ ಗೈಸ್. ಮೆಜೆಸ್ಟಿಕ್ ಬಸ್ ಸ್ಟಾಪು. ಇಲ್ಲಿಂದ ಇವಾಗ ತುಮಕೂರಿಗೆ ಹೋಗಬೇಕು ಗೈಸ್. ಅಪ್ಪ ಬಾಯ್. ಅಪ್ಪ ಆಪ ಸರಿ, ಬಾಯ್ ಬಾಯ್ ಗೈಸ್. ಅವ್ರು ಹೋದ್ರು, ಈಗ ನಾನು ನಮ್ಮಮ್ಮ ಹೋಗದೆ ಕೂತಿದ್ದೀವಿ. ನಮ್ಮ ಅಪ್ಪನ ಬಿಟ್ಟು ಬೇಜಾರಾಗ್ತಾಯ್ತಾ? ಏನಿಲ್ಲಮ್ಮ, ಬೇಜಾರೇನಿಲ್ಲ. ಓಕೆ ಗೈಸ್, ಊರಿಗೆ ಹೋಗ್ಮೇಲೆ ಸಿಗ್ತೀನಿ, ಬಾಯ್. ಸೊ ಗೈಸ್, ಫೈನಲಿ ಬಸ್ ಹತ್ಬಿಟ್ಟು ನಾವು ತುಮಕೂರಿಗೆ ಹೋಗಿ ಅಲ್ಲಿಂದ ಮತ್ತೆ ಇನ್ನೊಂದು ಬಸ್ಸಲ್ಲಿ ಹೋಗೋ ಅಷ್ಟರಲ್ಲಿ ನೈಟ್ 7 ಅಥವಾ 8 ಆಗಿತ್ತು. ಸೊ ಅದಕ್ಕೋಸ್ಕರ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಗೈಸ್, ಫೈನಲಿ ಮನೆ ರೀಚ್ ಆಗಿದ್ದೀವಿ. ನಾನು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ. ಸೊ ಇದು ಹೇಗಿದೆ, ಏನು ಹೆಂಗಿದೆ ಊರು ಅನ್ನೋದೆಲ್ಲ ಮಾರ್ನಿಂಗ್ ತೋರಿಸ್ತೀನಿ ಗೈಸ್. ನಮ್ಮ ಅಜ್ಜಿ, ಇದು ನಮ್ಮ ಮನೆಯ ಮುಂದೆ. ಇಲ್ಲಿ ಸ್ವಲ್ಪ ಮೆಸ್ಸಿ ಆಗಿದೆ, ಬಿಕಾಸ್ ಮನೆ ಕಟ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ. ನೋಡಿ, ಅಲ್ಲ ನಮ್ಮಮ್ಮ ಓಡಾಡ್ತಾರೆ. ಮಮ್ಮಿ ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್ ಅಂತ ಗೈಸ್. ಗೈಸ್, ನಮ್ಮಮ್ಮ ಬ್ಯಾಕ್ಗ್ರೌಂಡ್ ವಾಯ್ಸ್ ಬಿಟ್ಬಿಡಿ. ಸೊ ಎಸ್, ನಾನು ಆಲ್ರೆಡಿ ಮನೆಗೆ ಬಂದು 2 ದಿನ ಆಯಿತು. ಊರಿಗೆ ಬಂದು ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ನೋಡಿ, ಇದೇ ಮನೆ. ಇದು ಈಗ ಇನ್ನು ಮೋಲ್ಡಿಂಗ್ ಇದೆ. ಮೋಲ್ಡಿಂಗ್ ಬಂದು ಶುಕ್ರವಾರ, ಹಬ್ಬ ಆಗಿದ್ದು ನೆಕ್ಸ್ಟ್ ದಿನ. ಸೊ ಅವತ್ತಿನ ದಿನ ವ್ಲಾಗ್ ಮಾಡ್ತೀನಿ, ವೆಯ್ಟ್ ಮಾಡ್ತೀರಿ ಗೈಸ್. ಗೈಸ್, ಇವಾಗ ಹೊಸ ಮನೆ ಹತ್ರ ಕರ್ಕೊಂಡು ಹೋಗ್ತೀನಿ. ಇನ್ನು ಕಂಪ್ಲೀಟ್ ಆಗಿಲ್ಲ, ತೋರ್ಸೋಣ, ನಾನು ತೋರಿಸ್ತೀನಿ. ಸೊ ಈ ಕ್ಲಿಪ್ಪಿಂಗ್ಸ್ ಬಂದುಬಿಟ್ಟು ಹಬ್ಬದ ಹಿಂದಿನ ದಿನ. ಸೊ ನಾನು ಹಬ್ಬದ್ದು ಸಪ್ರೇಟ್ ವ್ಲಾಗ್ ಮಾಡೋಣ ಅಂದ್ಕೊಂಡೆ, ಬಟ್ ಬೇಡ ಅಂದ್ಬಿಟ್ಟು ಇದಕ್ಕೆ ಅಟ್ಯಾಚ್ ಮಾಡಿದ್ದೀನಿ. ಸೊ ಇದು ಬಂದು ನಾಗರಹಬ್ಬ ಮತ್ತು ಸಂಕ್ರಾಂತಿ ಹಬ್ಬಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ ನೋಡಿ. ಏನು ಇವರು ನಮ್ಮ ದೊಡ್ಡಮ್ಮ. ಸುಕ್ಕು, ಹಾಯ್ ಅನ್ನಿ. ಹಾಯ್ ಎವರಿಬಡಿ. ನೋಡಿ, ಏನು ಮಾಡ್ತಿದ್ದೀರಾ ದೊಡ್ಡ? ನಾವು
ನಾಗರ ಹಬ್ಬಕ್ಕೆ ಹಾಂ ಹಳಸಿನ ಎಲೆಯನ್ನು ರೆಡಿ ಮಾಡುತ್ತಿದ್ದೇವೆ. ರೆಡಿ ಮಾಡುತ್ತಿದ್ದಾರೆ ನೋಡಿ, ಇಲ್ಲಿ ಮಾಡಿದ್ದಾರೆ ಆ ಥರ. ಇಲ್ಲಿದ್ದಾರೆ ನೋಡಿ ನಮ್ಮಮ್ಮ. ಓಕೆ, ಮಾಡಿ ಮಾಡಿ ಆಮೇಲೆ ಸಿಗ್ತೀವಿ. ಓಕೆ ಓಕೆ. ಸೊ ಗೈಸ್, ಆ್ಯಕ್ಚುಲಿ ಸಂಕ್ರಾಂತಿ ಹಬ್ಬ ಮತ್ತು ನಾಗರ ಹಬ್ಬ ಎರಡು ಒಂದೇ ದಿನ ಬಂದಿತ್ತು. ಸೊ ಸಂಕ್ರಾಂತಿ ಹಬ್ಬ ಅಂದರೆ ನಾರ್ಮಲಾಗಿ 6 ಗಂಟೆ ಒಳಗಡೆ, ಬೆಳಗಿನ ಜಾವ 6 ಗಂಟೆ ಒಳಗಡೆ ಪೂಜೆ ಎಲ್ಲ ಮುಗಿಸಿ ದೇವ್ರಿಗೆ ಹೋಗಿ ಎಡೆ ಎಲ್ಲ ಕೊಟ್ಟು ಬಂದು ಹಬ್ಬ ಆಗೋಗುತ್ತೆ. ಸೊ ನೈಟ್ ಬಂದುಬಿಟ್ಟು ನಾವು ನಮ್ಮ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು, ಸೊ ಅಣ್ಣ ತಮ್ಮಂದಿರೆಲ್ಲ ಸೇರಿಕೊಂಡು ಹುತ್ತ ಹತ್ರ ಹೋಗಿ ನಾಗದೇವರಿಗೆ ಪೂಜೆ ಮಾಡ್ತೀವಿ. ಸೊ ಆವಾಗ ಇದು ಕ್ಲಿಪ್ಪಿಂಗ್ಸು. ಸೊ ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿ ಅಲ್ಲೊಂದು ಸ್ವಲ್ಪ ಈ ಥರ ಬೆಂಕಿ ಎಲ್ಲ ಹಚ್ಕೊಂಡು ಅಲ್ಲೇ ಇದ್ದು ಎಲ್ಲರೂ ಕೂಡ ಪ್ರಸಾದ ತಿಂದ್ಕೊಂಡು ಮನೆಯವರೆಲ್ಲ ತೊಗೊಂಡೋಗಿರ್ತೀವಿ ಬುತ್ತಿ ಕಟ್ಕೊಂಡು. ಸೊ ದೇವರಿಗೆಲ್ಲ ಪೂಜೆ ಆದಮೇಲೆ ಎಲ್ಲರೂ ಅಲ್ಲೇ ಊಟ ಮಾಡಿಕೊಂಡು ಮನೆಗೆ ವಾಪಸ್ ಬರ್ತೀವಿ. ಸೊ ನಿಮ್ಮ ಕಡೆ ಯಾವ ರೀತಿ ಹಬ್ಬ ಸೆಲೆಬ್ರೇಟ್ ಮಾಡ್ತೀರಾ ನನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಒಬ್ಬೊಬ್ಬರು ಒಂದೊಂದು ಊರವರು ಒಂದೊಂದು ಥರ ಮಾಡ್ತಾರೆ. ಸೊ ನಮ್ಮ ಕಡೆ ಈ ರೀತಿ ಮಾಡ್ತೀವಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ, ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇರ್ತೀವಿ, ಫ್ಯಾಮಿಲೀಸ್ ಎಲ್ಲ ನಮ್ಮ ಪರಿಚಯದವರು ಅಂದರೆ ನಮ್ಮ ರಿಲೇಟಿವ್ಸ್ ಎಲ್ಲರೂ ಸೇರಿಕೊಂಡು ಹೋಗಿ ಪೂಜೆ ಮಾಡ್ಕೊಂಬರ್ತೀವಿ. ಸೊ ಇದು ಬಂದು ಅಲ್ಲಿ ಊಟ ಮಾಡಿಕೊಂಡು ಬರೋದು. ಸೊಳ್ಳೆಕೊಂಡು ನೋಡ್ರು ಪಾಪ. ಸೊ ಇವಾಗ ನೋಡ್ತಿರೋ ಕ್ಲಿಪ್ಪಿಂಗ್ಸ್ ಬಂದುಬಿಟ್ಟು ನೆಕ್ಸ್ಟ್ ಡೇದಾಗಿರುತ್ತೆ. ಸೊ ನೆಕ್ಸ್ಟ್ ಡೇ ನಮ್ಮ ಮಾಮ ಅವ್ರದ್ದು ಮೋಲ್ಡಿಂಗ್ ಇತ್ತು. ಸೊ ಮೋಲ್ಡಿಂಗಿಗೆ ಎಲ್ಲ ಇಡೀ ಊರಿಗೆ ಕರೆದು ಊಟ ಹಾಕಿದರು. ಸೊ ಅವತ್ತಿನ ದಿನ ಹಿಡ್ದಿರೋ ಕ್ಲಿಪ್ಪಿಂಗ್ಸು. ನನಗೆ ಸ್ವಲ್ಪ ಕೆಲಸ ಇದ್ದಿದ್ದ ಕಾರಣದಿಂದ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ. ಸೊ ನನ್ನ ತಮ್ಮಂಗೆ ಹೇಳಿದ್ದಕ್ಕೆ ಅವನು ಈ ಥರ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡಿದ್ದಾನೆ. ನೆಕ್ಸ್ಟ್ ಟೈಮಿಂದ ಪ್ರಾಪರಾಗಿ ವಿಡಿಯೋ ಮಾಡ್ತೀನಿ ಆ್ಯಂಡ್ ಪ್ರಾಪರಾಗಿ ಒಂದು ವ್ಲಾಗ್ ತೆಗಿಯೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಬಿಕಾಸ್ ತುಂಬ ಕೆಲಸ ಇರುತ್ತೆ ಅಲ್ವಾ ಮೋಲ್ಡಿಂಗ್ಸ್ ಅಂತ ಬಂದಮೇಲೆ. ಇವಾಗ ನಾನು ಕೆಲಸ ಮಾಡೋದು ಬಿಟ್ಟು ಈ ಥರ ವೀಡಿಯೋಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಹೇಗೆ, ಅದಕ್ಕೋಸ್ಕರ ವಿಡಿಯೋ ಮಾಡಿರಲಿಲ್ಲ. ಸುಮ್ಮನೆ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಟೈಮಿಂದ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು, ಇದು ಹಳೆ ಮನೆ ಅರ್ಧ ಹೊಡೆದಾಕಿ ಇನ್ನು ಅರ್ಧ ಸೈಟಲ್ಲಿ ಈ ಥರ ಮನೆ ಕಟ್ತಾ ಇರೋದು. ಸೊ ಮನೆ ಎಲ್ಲ ಕಟ್ಟಾದಮೇಲೆ ಎಲ್ಲರದು ಊಟ ಮುಗಿದ್ಮೇಲೆ 3 ಗಂಟೆವರೆಗೂ ಜನ ಬರ್ತಾನೆ ಇದ್ರು. ಸೊ 3 ಗಂಟೆ ಎಲ್ಲ ಊಟ ಮುಗಿದ್ಮೇಲೆ ಇವಾಗ ನಮ್ಮ ಮನೆಯವರೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಸೊ ನಮ್ಮ ಅತ್ತೆ ಆ್ಯಂಡ್ ನಮ್ಮ ದೊಡ್ಡಮ್ಮ, ನಮ್ಮ ಮಾವ ಆ್ಯಂಡ್ ನಮ್ಮಮ್ಮ. ಸೊ ಎಲ್ಲರೂ ಕೂತ್ಕೊಂಡು ಊಟ ತಿನ್ನೋದ್ರಲ್ಲಿ ಒಂಥರ ಖುಷಿ ಇದೆ ಅಲ್ವಾ ಗೈಸ್. ಎಷ್ಟೋ ದಿನ ಆದಮೇಲೆ ಫ್ಯಾಮಿಲಿ ಎಲ್ಲ ಜೊತೆಯಾಗಿದ್ದು. ಸೊ ಎಲ್ಲ ನಮ್ಮ ಫ್ಯಾಮಿಲಿಯವರೆಲ್ಲ ಸೇರ್ಕೊಂಡು ಊಟ ಮಾಡ್ತಾ ಇರೋದು. ಲಾಸ್ಟಿಗೆ ನಾನು ಮತ್ತು ನಮ್ಮ ಮಾವನ ಮಗಳು ಕೂತ್ಕೊಂಡು ಊಟ ಮಾಡಿದ್ದಾಯಿತು. ಎಲ್ಲ ಫ್ಯಾಮಿಲಿಯವರೆಲ್ಲ ಎಷ್ಟೋ ದಿನ ಆದಮೇಲೆ ಮೀಟ್ ಆಗಿದ್ದಕ್ಕೆ ಎಲ್ಲ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಹೆಂಗೋ ಟೈಮ್ ಸ್ಪೆಂಡ್ ಆಗಿಬಿಡ್ತು. ಸೊ ಇಷ್ಟೇ ಕ್ಲಿಪ್ಪಿಂಗ್ಸ್ ತೆಗಿಯೋಕ್ಕಾಗಿದ್ದು. ಸೊ ಗೈಸ್, ಇದು ಬಂದು ಇನ್ನೊಂದು ಡೇದು. ಸೊ ಆವತ್ತಿನ ದಿನ ನಮ್ಮ ಇನ್ನೊಂದು ಅಜ್ಜಿ ಅವ್ರದ್ದು ಹೊಸ ಮನೆ ಇತ್ತು. ಸೊ ಅಲ್ಲಿ ಎಲ್ಲ ದೇವ್ರುಗಳು ಬಂದಿತ್ತು. ಆವಾಗ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಸೊ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಎಸ್ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಕನ್ನಡತಿನ ಸಪೋರ್ಟ್ ಮಾಡಿ ಗೈಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನನ್ನ ಮಿಸ್ ಮಾಡ್ಕೊತಾ ಇರಿ. ಆ್ಯಂಡ್ ಇನ್ನು ಯಾವ್ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಗೈಸ್. ಸೊ ಎಸ್, ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.